ನಮಸ್ಕಾರ ಸ್ನೇಹಿತರೆ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಇತ್ತೀಚಿನ ದಿನಗಳಲ್ಲಿ ಬೆಳಗ್ಗೆ ಎದ್ದರೆ ಸಾಕು ಕೇಳುವ ಅತ್ಯಂತ ಆಘಾತಕಾರಿ ಸುದ್ದಿ ಅಂದರೆ ಅದು ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್. ವಯಸ್ಸಿನ ಭೇದವಿಲ್ಲದೆ ಫಿಟ್ ಆಗಿರುವವರು ಕೂಡ ಇದ್ದಕ್ಕಿದ್ದಂತೆ ಹೃದಯಾಘಾತಕ್ಕೆ ಒಳಗಾಗುತ್ತಿರುವುದು ನಮ್ಮೆಲ್ಲರ ಆತಂಕ ಮೂಡಿಸಿದೆ. ಆದರೆ ನಿಮಗೆ ಗೊತ್ತಾ, ಹೃದಯಾಘಾತ ಅನ್ನುವುದು ಬಹುತೇಕ ಸಂದರ್ಭಗಳಲ್ಲಿ ಒಮ್ಮಿಂದೊಮ್ಮೆಲೇ ಸಂಭವಿಸುವುದಿಲ್ಲ. ಹಾರ್ಟ್ ಅಟ್ಯಾಕ್ ಆಗುವ ಕೆಲವು ದಿನಗಳ ಮುನ್ನವೇ ಅಥವಾ ಕೆಲವು ಗಂಟೆಗಳ ಮುಂಚಿತವಾಗಿಯೇ ನಮ್ಮ ದೇಹ ನಮಗೆ ಕೆಲವು ಸ್ಪಷ್ಟ ಸೂಚನೆಗಳನ್ನು ನೀಡುತ್ತಾ ಇರುತ್ತವೆ. ದುರದೃಷ್ಟವಶಾತ್ ನಾವು ಅವುಗಳನ್ನು ಸಾಮಾನ್ಯ ಗ್ಯಾಸ್ಟ್ರಿಕ್ ಅಥವಾ ಆಯಾಸ ಎಂದು ನಿರ್ಲಕ್ಷಿಸುತ್ತೇವೆ. ಹಾಗಾದರೆ ಹೃದಯಾಘಾತ ಆಗಕ್ಕೂ ಮುನ್ನ ನಮ್ಮ ದೇಹ ನೀಡುವ ಆ ಪ್ರಮುಖ ಮುನ್ಸೂಚನೆಗಳು ಯಾವುವು? ಬನ್ನಿ, ಇಂದಿನ ವಿಡಿಯೋದಲ್ಲಿ ವೈಜ್ಞಾನಿಕವಾಗಿ ಈ ರಹಸ್ಯವನ್ನು ಶೋಧಿಸೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟಚ್ ಮಾಡಿ. ಅತಿಯಾದ ಆಯಾಸ ಮತ್ತು ಸುಸ್ತು. ಯಾವುದೇ ಕಠಿಣ ಕೆಲಸ ಮಾಡಿದರೂ ಇತ್ತೀಚಿನ ದಿನಗಳಲ್ಲಿ ನಿಮಗೆ ವಿಪರೀತವಾದ ಆಯಾಸವಾಗುತ್ತಿದೆಯೇ? ಪ್ರತಿದಿನ ಮಾಡುವ ಸಾಮಾನ್ಯ ಕೆಲಸಗಳಿಗೂ ದೇಹ ದಣಿವಾಗುತ್ತಿದ್ದರೆ ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಹೃದಯಕ್ಕೆ ರಕ್ತದ ಹರಿವು ಕಡಿಮೆಯಾದಾಗ ದೇಹದ ಉಳಿದ ಭಾಗಗಳಿಗೆ ಆಮ್ಲಜನಕವನ್ನು ತಲುಪಿಸಲು ಹೃದಯಕ್ಕೆ ಹೆಚ್ಚು ಶ್ರಮ ಬೇಕಾಗುತ್ತದೆ. ಇದು ದೇಹದಲ್ಲಿ ನಿರಂತರ ಸುಸ್ತು ಉಂಟು ಮಾಡುತ್ತದೆ. ಇದು ಹಾರ್ಟ್ ಅಟ್ಯಾಕ್ನ ಮೊದಲ ಪ್ರಮುಖ ಸೂಚನೆ ಆಗಿರುತ್ತೆ. ಎರಡನೆಯದಾಗಿ ಎದೆ ನೋವು ಮತ್ತು ಎಡಭಾಗದಲ್ಲಿ ಅಸ್ವಸ್ಥತೆ. ಹೃದಯಾಘಾತ ಅತ್ಯಂತ ಸಾಮಾನ್ಯ ಲಕ್ಷಣವೆಂದರೆ ಎದೆಯ ಮಧ್ಯಭಾಗದಲ್ಲಿ ಉಂಟಾಗುವ ಒತ್ತಡ ಅಥವಾ ಭಾರವಾದ ಅನುಭವ. ಯಾರೋ ಎದೆಯ ಮೇಲೆ ಬಂದು ಕುಳಿತಂತಾಗುವ ಅಥವಾ ಎದೆ ಬಿಗಿದಂತಾಗುವ ಒಂದು ಲಕ್ಷಣ. ವಿಶೇಷವೆಂದರೆ ಈ ನೋವು ಕೇವಲ ಎದೆಗೆ ಸೀಮಿತವಾಗಿರದೆ ಕ್ರಮೇಣ ನಿಮ್ಮ ಎಡಗೈ, ಕುತ್ತಿಗೆ, ದವಡೆ ಮತ್ತು ಬೆನ್ನಿನ ಭಾಗಕ್ಕೂ ಕೂಡ ಇದು ಹರಡಲು ಪ್ರಾರಂಭಿಸುತ್ತದೆ. ಮೂರನೆಯದಾಗಿ ಉಸಿರಾಡಲು ಕೂಡ ತುಂಬ ಕಷ್ಟಪಡುವ ವ್ಯಕ್ತಿಗಳಿರುತ್ತಾರೆ. ಮೆಟ್ಟಿಲು ಹತ್ತುವಾಗ ಅಥವಾ ಸ್ವಲ್ಪ ನಡೆದ ತಕ್ಷಣ ಉಸಿರು ಕಟ್ಟುವಂತಾಗುವುದು, ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಲು ಕಷ್ಟವಾಗುವುದು ಹೃದಯದ ದೌರ್ಬಲ್ಯವನ್ನು ತೋರಿಸುತ್ತದೆ. ಹೃದಯ ಯಾವುದೇ ಸರಿಯಾಗಿ ರಕ್ತವನ್ನು ಪಂಪ್ ಮಾಡದಿದ್ದಾಗ ಶ್ವಾಸಕೋಶದ ಮೇಲೆ ಒತ್ತಡ ಹೆಚ್ಚಾಗಿ ಉಸಿರಾಟದ ತೊಂದರೆಗಳು ಕಾಣಿಸಿಕೊಳ್ಳುತ್ತದೆ. ಬೆವರುತ್ತಿರುವ ವ್ಯಕ್ತಿ ಎಸಿ ರೂಮ್ನಲ್ಲಿದ್ದರೂ ಕೂಡ ಬೆವರುತ್ತಾ ಇರುತ್ತಾರೆ. ರಕ್ತನಾಳಗಳು ಮುಚ್ಚಿದಾಗ ದೇಹದ ಉಷ್ಣತೆ ನಿಯಂತ್ರಿಸಲು ಹೃದಯವು ಹೆಚ್ಚು ಶ್ರಮ ಪಡಬೇಕಾಗುತ್ತದೆ. ಇದರಿಂದಲೇ ಅತಿಯಾಗಿ ಬೆವರು ಕಾಣಿಸಿಕೊಳ್ಳುತ್ತದೆ. ಈ ಸೂಚನೆಗಳು ಏನಾದರೂ ನಿಮಗೆ ಕಾಣಿಸುತ್ತಿದ್ದರೆ ನಿರ್ಲಕ್ಷ್ಯ ಮಾಡಬೇಡಿ. ಇದು ಮುಂದೆ ಹೃದಯಾಘಾತಕ್ಕೆ ಕಾರಣವಾಗಬಹುದು. ಈ ತಕ್ಷಣ ವೈದ್ಯರಲ್ಲಿ ಹೋಗಿ ಸಲಹೆ ಪಡೆದು ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟನ್ನು ಪಡೆದುಕೊಂಡರೆ ತುಂಬ ಬೇಗ ಗುಣವಾಗುತ್ತೆ. ಇದು ಇವತ್ತಿನ ಶೋಧ ಚಾನಲ್ನ ಒಂದು ಪುಟ್ಟ ಶೋಧನೆಯ ಮಾಹಿತಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಪುನಃ ಭೇಟಿ ಮಾಡುತ್ತೇವೆ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.